ರಂಜಿತ್ ನಾವು ಅದೇ ಮಾತಾಡ್ತಾ ಇದ್ವಿ. ಇಲ್ಲಿ ಹಾಳಾಗ್ತಾ ಇರೋದು ಯಾರು? ಮಧ್ಯಮ ವರ್ಗದವರು, ಸ್ಲಮ್ ಬಾಯ್ಸ್. ನಾನು ಹೇಳ್ತಾ ಇದ್ನಲ್ಲ ಏನ್ ನಿಮ್ ಪ್ರಾಬ್ಲಮ್ ಶೂಟ್ಗೆ ಹೋದಾಗ ಪಾಪ ಅವ್ರ ಅಮ್ಮ ಕಣ್ಣೀರ್ ಹಾಕ್ತಾ ಇದಾರೆ. ಇಂಜೆಕ್ಷನ್ ತಗೊಂತಾರೆ, ಮಾತ್ರೆ ತಗೊಂತಾರೆ, ಅದು ಎಲ್ಲೆಲ್ಲಿಂದ ಸಿಗುತ್ತೋ ಗೊತ್ತಿಲ್ಲ. ರಿಹಬ್ಗೆ ಸೇರಿಸಿದ್ವಿ, ಕಣ್ಣೀರ್ ಹಾಕ್ತಾ ಇದಾರೆ ರಂಜಿತ್. ಈಗ ನಾವು ಬೈದಿದ್ದು ಬೇರೆ, ನಾವು ಮಾತಾಡಿದ್ ಬೇರೆ. ಈಗ ಆದ್ರೆ ಎಮೋಷನಲ್ ವಿಸಂಗತಿಗಳಿದಾವಲ್ಲ, ಅದ್ರ ಬಗ್ಗೆನೂ ಮಾತಾಡ್ಬೇಕು. ನಾನು ಮೊನ್ನೆ ಎಲ್ಲಿ ಭವಾನಿ ನಗರ ಅಂತ ಒಂದು ಕಾರ್ಯಕ್ರಮ ಮಾಡಿದೆ, ಇನ್ನು ಆನಿಯರ್ ಆಗಿಲ್ಲ. ನಾವು ಕಾರ್ಯಕ್ರಮ ಮುಗಿಸಿ ಹೋಗುವಾಗ ಅಲ್ಲಿ ತುಂಬಾ ಜನ ಹೇಳಿದ್ರು ಡ್ರಗ್ಸ್ ದಂಧೆ ನಡೀತಾ ಇದೆ ಸರ್, ಇಲ್ಲಿ ಗಾಂಜಾ ಇದು ನಡೀತಾ ಇದೆ, ಇದು ನಡೀತಾ. ಕೊನೆಗೆ ಎಲ್ಲ ಕಾರ್ಯಕ್ರಮ ಮುಗಿಸಿದ ಮೇಲೆ ಒಂದು ತಾಯಿ ಮಾತಾಡದೆ ಸುಮ್ಮನೆ ಕೂತಿದ್ರು. ಮಾತಾಡ್ಸಕ್ ಹೋದಾಗ್ಲೂ ಕೂಡ ಮಾತಾಡಿರ್ಲಿಲ್ಲ. ಆಮೇಲೆ ಏನಾಯ್ತು, ಬಂದು ಸರ್ ನಿಮ್ಮ ನಂಬರ್ ಕೊಡ್ತೀರಾ ಅಂತ ಕೇಳಿದ್ರು. ಯಾಕೆ ಅಂತಂದೆ. ಸರ್ ನನ್ನ ಮಗ ಕಂಪ್ಲೀಟ್ ಡ್ರಗ್ಸ್ ವ್ಯಸನಿ ಆಗ್ಬಿಟ್ಟಿದ್ದಾನೆ, ಗಾಂಜಾ ಇಂಜೆಕ್ಷನ್ ತಗೋತಾನೆ, ನಮ್ಮ ಹಿಡಿತಕ್ಕೆ ಸಿಗ್ತಾ ಇಲ್ಲ, ಒಬ್ಬನೇ ಮಗ ಸರ್, ಪ್ಲೀಸ್ ಹೆಂಗಾದ್ರೂ ಮಾಡಿ ನಮ್ಮ ಮಗನ್ನ ಉಳಿಸ್ಕೊಡಿ ಸರ್ ಅಂತ ಕೇಳ್ತಾ ಇದ್ದಾರೆ ಅವರು. ನಾನು ಏನು ಮಾಡಲಿ, ಆ ಟೈಮಿಗೆ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ರಂಜಿತ್, ನಿಜವಾಗ್ಲೂ. ಯಾಕಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಎಷ್ಟು ವರ್ಷ ನಮ್ಮ 19 ವರ್ಷ ಸರ್, 19 ವರ್ಷದ ಹುಡುಗ, ಈಸಿಯಾಗಿ ಸಿಗ್ತಾ ಇದೆ ಅವನಿಗೆ, ಇಂಜೆಕ್ಷನ್ ತಗೋತಾ ಇದ್ದಾನೆ, ರಿಹಬ್ಗೆ ಸೇರಿಸಿದ್ದಾರೆ, ವರ್ಕ್ ಆಗಿಲ್ಲ. ಬೇರೆ ಹುಡುಗರುಗಳು ಬರ್ತಾರೆ, ಜೊತೆ ಸೇರ್ಕೋತಾರೆ, ಚಿಕ್ಕ ಮಕ್ಕಳು. ಆಮೇಲೆ ನನಗೆ ಒಂದು ಯೋಚನೆ ಆಯ್ತು ರಂಜಿತ್, ನೀವು ನಂಬಲ್ಲ, ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ, ನೆಕ್ಸ್ಟ್ ಅವರಾದ್ಮೇಲೆ ಇವರ ಅನ್ಸಕ್ ಶುರುವಾಯ್ತು. ದುರಂತ ದಿವಿತ್, ಇದು ಬಹಳ ದೂರ ಹೋಗ್ಬೇಕಾಗಿಲ್ಲ ದಿವಿತ್, ಇಲ್ಲೇ ಪಕ್ಕದ ರೋಡಲ್ಲಿ ದಿವಿತ್. ಕಳ್ಳತನ, ಸುಲಿಗೆ, ಪ್ರತಿದಿನ ಅಲ್ಲಿ ಪೊಲೀಸ್ ಓಡಾಡ್ತಾರೆ. ಅಲ್ಲಿ ಬರೋ ಹುಡುಗರು ಬಹುತೇಕ ಡ್ರಗ್ ತೆಗೆದುಕೊಂಡೇ ಇರ್ತಾರೆ. ನೋಡಿ, ಅವ್ರ ಮನೆಯವರು ಕೂಲಿನಲ್ಲಿ ನೋಡಿ ಅವ್ರನ್ನ ಶಾಲೆಗೋ ಕಾಲೇಜ್ಗೋ ಸೇರಿಸಿ, ಅರ್ಧ ಕಾಲೇಜು ಶಾಲೆನೋ ಮುಗಿಸ್ಕೊಂಡು ಈ ರೀತಿ ಡ್ರಗ್ ವ್ಯಸನಿಗಳಾಗಿ ತಮ್ಮ ಭವಿಷ್ಯ ಹಾಳು ಮಾಡ್ಕೊಳ್ಳೋದ್ರ ಜೊತೆಗೆ ತಮ್ಮ ಅಪ್ಪ ಅಮ್ಮನ ಕಣ್ಣಲ್ಲಿ ನೀರು ತರಿಸ್ತಾರಲ್ಲ. ಇವತ್ತು ನಾವು ಕೂಡ ಇದ್ರ ಬಗ್ಗೆ ಮಾತಾಡಿಲ್ಲ ಅಂತ ಹೇಳಿದ್ರೆ, ನಮಗೆ ಮಾತಾಡುವಂತ ಸಂದರ್ಭ ಇದ್ದೂ ಕೂಡ ನಾವು ಇದ್ರ ಬಗ್ಗೆ ಮಾತಾಡಿಲ್ಲ, ಅಥವಾ ಸರ್ಕಾರಕ್ಕೆ ಇದ್ರ ಬಗ್ಗೆ ಗಂಭೀರತೆಯನ್ನು ಹೇಳಿಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರೊಫೆಷನ್ಗೆ ನಾವು ಮಾಡಿರುವಂತ ಮೋಸ. ರಂಜಿತ್, ಆಮೇಲೆ ಹೆಂಗಾಗ್ಬಿಡುತ್ತೆ ಅಂದ್ರೆ ಲಾಸ್ಟ್ ಅಲ್ಲಿ ಹುಡುಗರಿಗೆ ಸಂಬಂಧಗಳು ಕೂಡ ಗೊತ್ತಾಗಲ್ಲ, ಹಂಗಾಗೋಗಿದೆ ಪರಿಸ್ಥಿತಿ. ಎಸ್, ಇವತ್ತು ಇಡೀ ಬುಲೆಟಿನ್ ನಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಇಡೀ ದಿನ ಇದೇ ಕ್ಯಾಂಪೇನಿಂಗ್ ಸ್ಟೋರಿ, ಇದೇ ಅಭಿಯಾನ, ಒಂದು ಬಿಡಲ್ಲ. ನಾವು ಎಲ್ಲ ಸರ್ಕಾರಕ್ಕೆ ಮುಗಿಸುವಂತ ಕೆಲಸ ಮಾಡ್ತಕ್ಕ ರಂಜಿತ್, ನಾವು ಅದೇ ಮಾತಾಡ್ತಾ ಇದ್ವಿ. ಇಲ್ಲಿ ಹಾಳಾಗ್ತಾ ಇರೋದು ಯಾರು? ಮಧ್ಯಮ ವರ್ಗದವರು, ಸ್ಲಮ್ ಬಾಯ್ಸ್. ನಾನು ಹೇಳ್ತಾ ಇದ್ನಲ್ಲ ಏನ್ ನಿಮ್ ಪ್ರಾಬ್ಲಮ್ ಶೂಟ್ಗೆ ಹೋದಾಗ ಪಾಪ ಅವ್ರ ಅಮ್ಮ ಕಣ್ಣೀರ್ ಹಾಕ್ತಾ ಇದಾರೆ. ಇಂಜೆಕ್ಷನ್ ತಗೊಂತಾರೆ, ಮಾತ್ರೆ ತಗೊಂತಾರೆ, ಅದು ಎಲ್ಲೆಲ್ಲಿಂದ ಸಿಗುತ್ತೋ ಗೊತ್ತಿಲ್ಲ, ರಿಹಬ್ಗೆ ಸೇರಿಸಿದ್ವಿ, ಕಣ್ಣೀರ್ ಹಾಕ್ತಾ ಇದಾರೆ ರಂಜಿತ್. ಈಗ ನಾವು ಬೈದಿದ್ದು ಬೇರೆ, ನಾವು ಮಾತಾಡಿದ್ ಬೇರೆ. ಈಗ ಆದ್ರೆ ಎಮೋಷನಲ್ ವಿಸಂಗತಿಗಳಿದಾವಲ್ಲ, ಅದ್ರ ಬಗ್ಗೆನೂ ಮಾತಾಡ್ಬೇಕು. ನಾನು ಮೊನ್ನೆ ಎಲ್ಲಿ ಭವಾನಿ ನಗರ ಅಂತ ಒಂದು ಕಾರ್ಯಕ್ರಮ ಮಾಡಿದೆ, ಇನ್ನು ಆನಿಯರ್ ಆಗಿಲ್ಲ. ನಾವು ಕಾರ್ಯಕ್ರಮ ಮುಗಿಸಿ ಹೋಗುವಾಗ ಅಲ್ಲಿ ತುಂಬಾ ಜನ ಹೇಳಿದ್ರು ಡ್ರಗ್ಸ್ ದಂಧೆ ನಡೀತಾ ಇದೆ ಸರ್, ಇಲ್ಲಿ ಗಾಂಜಾ ಇದು ನಡೀತಾ ಇದೆ, ಇದು ನಡೀತಾ. ಕೊನೆಗೆ ಎಲ್ಲ ಕಾರ್ಯಕ್ರಮ ಮುಗಿಸಿದ ಮೇಲೆ ಒಂದು ತಾಯಿ ಮಾತಾಡದೆ ಸುಮ್ಮನೆ ಕೂತಿದ್ರು. ಮಾತಾಡ್ಸಕ್ ಹೋದಾಗ್ಲೂ ಕೂಡ ಮಾತಾಡಿರ್ಲಿಲ್ಲ. ಆಮೇಲೆ ಏನಾಯ್ತು, ಬಂದು ಸರ್ ನಿಮ್ಮ ನಂಬರ್ ಕೊಡ್ತೀರಾ ಅಂತ ಕೇಳಿದ್ರು. ಯಾಕೆ ಅಂತಂದೆ. ಸರ್ ನನ್ನ ಮಗ ಕಂಪ್ಲೀಟ್ ಡ್ರಗ್ಸ್ ವ್ಯಸನಿ ಆಗ್ಬಿಟ್ಟಿದ್ದಾನೆ, ಗಾಂಜಾ ಇಂಜೆಕ್ಷನ್ ತಗೋತಾನೆ, ನಮ್ಮ ಹಿಡಿತಕ್ಕೆ ಸಿಗ್ತಾ ಇಲ್ಲ, ಒಬ್ಬನೇ ಮಗ ಸರ್, ಪ್ಲೀಸ್ ಹೆಂಗಾದ್ರೂ ಮಾಡಿ ನಮ್ಮ ಮಗನ್ನ ಉಳಿಸ್ಕೊಡಿ ಸರ್ ಅಂತ ಕೇಳ್ತಾ ಇದ್ದಾರೆ ಅವರು. ನಾನು ಏನು ಮಾಡಲಿ, ಆ ಟೈಮಿಗೆ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ರಂಜಿತ್, ನಿಜವಾಗ್ಲೂ. ಯಾಕಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಎಷ್ಟು ವರ್ಷ ನಮ್ಮ 19 ವರ್ಷ ಸರ್, 19 ವರ್ಷದ ಹುಡುಗ, ಈಸಿಯಾಗಿ ಸಿಗ್ತಾ ಇದೆ ಅವನಿಗೆ, ಇಂಜೆಕ್ಷನ್ ತಗೋತಾ ಇದ್ದಾನೆ, ರಿಹಬ್ಗೆ ಸೇರಿಸಿದ್ದಾರೆ, ವರ್ಕ್ ಆಗಿಲ್ಲ. ಬೇರೆ ಹುಡುಗರುಗಳು ಬರ್ತಾರೆ, ಜೊತೆ ಸೇರ್ಕೋತಾರೆ, ಚಿಕ್ಕ ಮಕ್ಕಳು. ಆಮೇಲೆ ನನಗೆ ಒಂದು ಯೋಚನೆ ಆಯ್ತು ರಂಜಿತ್, ನೀವು ನಂಬಲ್ಲ, ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ, ನೆಕ್ಸ್ಟ್ ಅವರಾದ್ಮೇಲೆ ಇವರ ಅನ್ಸಕ್ ಶುರುವಾಯ್ತು. ದುರಂತ ದಿವಿತ್, ಇದು ಬಹಳ ದೂರ ಹೋಗ್ಬೇಕಾಗಿಲ್ಲ ದಿವಿತ್, ಇಲ್ಲೇ ಪಕ್ಕದ ರೋಡಲ್ಲಿ ದಿವಿತ್. ಕಳ್ಳತನ, ಸುಲಿಗೆ, ಪ್ರತಿದಿನ ಅಲ್ಲಿ ಪೊಲೀಸ್ ಓಡಾಡ್ತಾರೆ. ಅಲ್ಲಿ ಬರೋ ಹುಡುಗರು ಬಹುತೇಕ ಡ್ರಗ್ ತೆಗೆದುಕೊಂಡೇ ಇರ್ತಾರೆ. ನೋಡಿ, ಅವ್ರ ಮನೆಯವರು ಕೂಲಿನಲ್ಲಿ ನೋಡಿ ಅವ್ರನ್ನ ಶಾಲೆಗೋ ಕಾಲೇಜ್ಗೋ ಸೇರಿಸಿ, ಅರ್ಧ ಕಾಲೇಜು ಶಾಲೆನೋ ಮುಗಿಸ್ಕೊಂಡು ಈ ರೀತಿ ಡ್ರಗ್ ವ್ಯಸನಿಗಳಾಗಿ ತಮ್ಮ ಭವಿಷ್ಯ ಹಾಳು ಮಾಡ್ಕೊಳ್ಳೋದ್ರ ಜೊತೆಗೆ ತಮ್ಮ ಅಪ್ಪ ಅಮ್ಮನ ಕಣ್ಣಲ್ಲಿ ನೀರು ತರಿಸ್ತಾರಲ್ಲ. ಇವತ್ತು ನಾವು ಕೂಡ ಇದ್ರ ಬಗ್ಗೆ ಮಾತಾಡಿಲ್ಲ ಅಂತ ಹೇಳಿದ್ರೆ, ನಮಗೆ ಮಾತಾಡುವಂತ ಸಂದರ್ಭ ಇದ್ದೂ ಕೂಡ ನಾವು ಇದ್ರ ಬಗ್ಗೆ ಮಾತಾಡಿಲ್ಲ, ಅಥವಾ ಸರ್ಕಾರಕ್ಕೆ ಇದ್ರ ಬಗ್ಗೆ ಗಂಭೀರತೆಯನ್ನು ಹೇಳಿಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರೊಫೆಷನ್ಗೆ ನಾವು ಮಾಡಿರುವಂತ ಮೋಸ. ರಂಜಿತ್, ಆಮೇಲೆ ಹೆಂಗಾಗ್ಬಿಡುತ್ತೆ ಅಂದ್ರೆ ಲಾಸ್ಟ್ ಅಲ್ಲಿ ಹುಡುಗರಿಗೆ ಸಂಬಂಧಗಳು ಕೂಡ ಗೊತ್ತಾಗಲ್ಲ, ಹಂಗಾಗೋಗಿದೆ ಪರಿಸ್ಥಿತಿ. ಎಸ್, ಇವತ್ತು ಇಡೀ ಬುಲೆಟಿನ್ ನಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಇಡೀ ದಿನ ಇದೇ ಕ್ಯಾಂಪೇನಿಂಗ್ ಸ್ಟೋರಿ, ಇದೇ ಅಭಿಯಾನ, ಒಂದು ಬಿಡಲ್ಲ. ನಾವು ಎಲ್ಲ ಸರ್ಕಾರಕ್ಕೆ ಮುಗಿಸುವಂತ ಕೆಲಸ ಮಾಡ್ತಕ್ಕ ರಂಜಿತ್, ನಾವು ಅದೇ ಮಾತಾಡ್ತಾ ಇದ್ವಿ. ಇಲ್ಲಿ ಹಾಳಾಗ್ತಾ ಇರೋದು ಯಾರು? ಮಧ್ಯಮ ವರ್ಗದವರು, ಸ್ಲಮ್ ಬಾಯ್ಸ್. ನಾನು ಹೇಳ್ತಾ ಇದ್ನಲ್ಲ ಏನ್ ನಿಮ್ ಪ್ರಾಬ್ಲಮ್ ಶೂಟ್ಗೆ ಹೋದಾಗ ಪಾಪ ಅವ್ರ ಅಮ್ಮ ಕಣ್ಣೀರ್ ಹಾಕ್ತಾ ಇದಾರೆ. ಇಂಜೆಕ್ಷನ್ ತಗೊಂತಾರೆ, ಮಾತ್ರೆ ತಗೊಂತಾರೆ, ಅದು ಎಲ್ಲೆಲ್ಲಿಂದ ಸಿಗುತ್ತೋ ಗೊತ್ತಿಲ್ಲ, ರಿಹಬ್ಗೆ ಸೇರಿಸಿದ್ವಿ, ಕಣ್ಣೀರ್ ಹಾಕ್ತಾ ಇದಾರೆ ರಂಜಿತ್. ಈಗ ನಾವು ಬೈದಿದ್ದು ಬೇರೆ,
ನಾವು ಮಾತಾಡಿದ್ ಬೇರೆ ಈಗ ಆದ್ರೆ ಎಮೋಷನಲ್ ಸಂಗತಿಗಳಿದಾವಲ್ಲ ಅದ್ರ ಬಗ್ಗೆನೂ ಮಾತಾಡ್ಬೇಕು. ನಾನು ಮೊನ್ನೆ ಎಲ್ಲಿ ಭವಾನಿ ನಗರ ಅಂತ ಒಂದು ಕಾರ್ಯಕ್ರಮ ಮಾಡಿದೆ, ಇನ್ನು ಆನಿಯರ್ ಆಗಿಲ್ಲ. ನಾವು ಕಾರ್ಯಕ್ರಮ ಮುಗಿಸಿ ಹೋಗುವಾಗ ಅಲ್ಲಿ ತುಂಬಾ ಜನ ಹೇಳಿದ್ರು ಡ್ರಗ್ಸ್ ದಂಧೆ ನಡೀತಾ ಇದೆ ಸರ್, ಇಲ್ಲಿ ಗಾಂಜಾ ಇದು ನಡೀತಾ ಇದೆ, ಇದು ನಡೀತಾ. ಕೊನೆಗೆ ಎಲ್ಲ ಕಾರ್ಯಕ್ರಮ ಮುಗಿಸಿದ ಮೇಲೆ ಒಂದು ತಾಯಿ ಮಾತಾಡದೆ ಸುಮ್ಮನೆ ಕೂತಿದ್ರು. ಮಾತಾಡ್ಸಕ್ ಹೋದಾಗ್ಲೂ ಕೂಡ ಮಾತಾಡಿರ್ಲಿಲ್ಲ. ಆಮೇಲೆ ಏನಾಯ್ತು, ಬಂದು ಸರ್ ನಿಮ್ಮ ನಂಬರ್ ಕೊಡ್ತೀರಾ ಅಂತ ಕೇಳಿದ್ರು. ಯಾಕೆ ಅಂತಂದೆ. ಸರ್ ನನ್ನ ಮಗ ಕಂಪ್ಲೀಟ್ ಡ್ರಗ್ಸ್ ವ್ಯಸನಿ ಆಗ್ಬಿಟ್ಟಿದ್ದಾನೆ, ಗಾಂಜಾ ಇಂಜೆಕ್ಷನ್ ತಗೋತಾನೆ, ನಮ್ಮ ಹಿಡಿತಕ್ಕೆ ಸಿಗ್ತಾ ಇಲ್ಲ, ಒಬ್ಬನೇ ಮಗ ಸರ್, ಪ್ಲೀಸ್ ಹೆಂಗಾದ್ರೂ ಮಾಡಿ ನಮ್ಮ ಮಗನ್ನ ಉಳಿಸ್ಕೊಡಿ ಸರ್ ಅಂತ ಕೇಳ್ತಾ ಇದ್ದಾರೆ ಅವರು. ನಾನು ಏನು ಮಾಡಲಿ, ಆ ಟೈಮಿಗೆ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ರಂಜಿತ್, ನಿಜವಾಗ್ಲೂ. ಯಾಕಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಎಷ್ಟು ವರ್ಷ ನಮ್ಮ 19 ವರ್ಷ ಸರ್, 19 ವರ್ಷದ ಹುಡುಗ, ಈಸಿಯಾಗಿ ಸಿಗ್ತಾ ಇದೆ ಅವನಿಗೆ, ಇಂಜೆಕ್ಷನ್ ತಗೋತಾ ಇದ್ದಾನೆ, ರಿಹಬ್ಗೆ ಸೇರಿಸಿದ್ದಾರೆ, ವರ್ಕ್ ಆಗಿಲ್ಲ. ಬೇರೆ ಹುಡುಗರುಗಳು ಬರ್ತಾರೆ, ಜೊತೆ ಸೇರ್ಕೋತಾರೆ, ಚಿಕ್ಕ ಮಕ್ಕಳು. ಆಮೇಲೆ ನನಗೆ ಒಂದು ಯೋಚನೆ ಆಯ್ತು ರಂಜಿತ್, ನೀವು ನಂಬಲ್ಲ, ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ, ನೆಕ್ಸ್ಟ್ ಅವರಾದ್ಮೇಲೆ ಇವರ ಅನ್ಸಕ್ ಶುರುವಾಯ್ತು. ದುರಂತ ದಿವಿತ್, ಇದು ಬಹಳ ದೂರ ಹೋಗ್ಬೇಕಾಗಿಲ್ಲ ದಿವಿತ್, ಇಲ್ಲೇ ಪಕ್ಕದ ರೋಡಲ್ಲೇ ದಿವಿತ್. ಕಳ್ಳತನ, ಸುಲಿಗೆ, ಪ್ರತಿದಿನ ಅಲ್ಲಿ ಪೊಲೀಸ್ ಓಡಾಡ್ತಾರೆ. ಅಲ್ಲಿ ಬರೋ ಹುಡುಗರು ಬಹುತೇಕ ಡ್ರಗ್ ತೆಗೆದುಕೊಂಡೇ ಇರ್ತಾರೆ. ನೋಡಿ, ಅವ್ರ ಮನೆಯವರು ಕೂಲಿನಲ್ಲಿ ನೋಡಿ ಅವ್ರನ್ನ ಶಾಲೆಗೋ ಕಾಲೇಜ್ಗೋ ಸೇರಿಸಿ ಅರ್ಧ ಕಾಲೇಜು ಶಾಲೆನೋ ಮುಗಿಸ್ಕೊಂಡು ಈ ರೀತಿ ಡ್ರಗ್ ವ್ಯಸನಿಗಳಾಗಿ ತಮ್ಮ ಭವಿಷ್ಯ ಹಾಳು ಮಾಡ್ಕೊಳ್ಳೋದ್ರ ಜೊತೆಗೆ ತಮ್ಮ ಅಪ್ಪ ಅಮ್ಮನ ಕಣ್ಣಲ್ಲಿ ನೀರು ತರಿಸ್ತಾರಲ್ಲ. ಇವತ್ತು ನಾವು ಕೂಡ ಇದ್ರ ಬಗ್ಗೆ ಮಾತಾಡಿಲ್ಲ ಅಂತ ಹೇಳಿದ್ರೆ, ನಮಗೆ ಮಾತಾಡುವಂತ ಸಂದರ್ಭ ಇದ್ದೂ ಕೂಡ ನಾವು ಇದ್ರ ಬಗ್ಗೆ ಮಾತಾಡಿಲ್ಲ ಅಥವಾ ಸರ್ಕಾರಕ್ಕೆ ಇದ್ರ ಬಗ್ಗೆ ಗಂಭೀರತೆಯನ್ನು ಹೇಳಿಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರೊಫೆಷನ್ಗೆ ನಾವು ಮಾಡಿರುವಂತ ಮೋಸ. ರಂಜಿತ್, ಆಮೇಲೆ ಹೆಂಗಾಗ್ಬಿಡುತ್ತೆ ಅಂದ್ರೆ ಲಾಸ್ಟ್ ಅಲ್ಲಿ ಹುಡುಗರಿಗೆ ಸಂಬಂಧಗಳು ಕೂಡ ಗೊತ್ತಾಗಲ್ಲ, ಹಂಗಾಗೋಗಿದೆ ಪರಿಸ್ಥಿತಿ. ಎಸ್, ಇವತ್ತು ಇಡೀ ಬುಲೆಟಿನ್ ನಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಇಡೀ ದಿನ ಇದೇ ಕ್ಯಾಂಪೇನಿಂಗ್ ಸ್ಟೋರಿ, ಇದೇ ಅಭಿಯಾನ, ಒಂದು ಬಿಡಲ್ಲ. ನಾವು ಎಲ್ಲ ಸರ್ಕಾರಕ್ಕೆ ಮುಗಿಸುವಂತ ಕೆಲಸ ಮಾಡ್ತಕ್ಕ ರಂಜಿತ್, ನಾವು ಅದೇ ಮಾತಾಡ್ತಾ ಇದ್ವಿ. ಇಲ್ಲಿ ಹಾಳಾಗ್ತಾ ಇರೋದು ಯಾರು? ಮಧ್ಯಮ ವರ್ಗದವರು, ಸ್ಲಮ್ ಬಾಯ್ಸ್. ನಾನು ಹೇಳ್ತಾ ಇದ್ನಲ್ಲ, ಏನ್ ನಿಮ್ ಪ್ರಾಬ್ಲಮ್ ಶೂಟ್ಗೆ ಹೋದಾಗ ಪಾಪ ಅವ್ರ ಅಮ್ಮ ಕಣ್ಣೀರ್ ಹಾಕ್ತಾ ಇದಾರೆ. ಇಂಜೆಕ್ಷನ್ ತಗೊಂತಾರೆ, ಮಾತ್ರೆ ತಗೊಂತಾರೆ, ಅದು ಎಲ್ಲೆಲ್ಲಿಂದ ಸಿಗುತ್ತೋ ಗೊತ್ತಿಲ್ಲ, ರಿಹಬ್ಗೆ ಸೇರಿಸಿದ್ವಿ, ಕಣ್ಣೀರ್ ಹಾಕ್ತಾ ಇದಾರೆ ರಂಜಿತ್. ಈಗ ನಾವು ಬೈದಿದ್ದು ಬೇರೆ, ನಾವು ಮಾತಾಡಿದ್ ಬೇರೆ ಈಗ ಆದ್ರೆ ಎಮೋಷನಲ್ ಸಂಗತಿಗಳಿದಾವಲ್ಲ ಅದ್ರ ಬಗ್ಗೆನೂ ಮಾತಾಡ್ಬೇಕು. ನಾನು ಮೊನ್ನೆ ಎಲ್ಲಿ ಭವಾನಿ ನಗರ ಅಂತ ಒಂದು ಕಾರ್ಯಕ್ರಮ ಮಾಡಿದೆ, ಇನ್ನು ಆನಿಯರ್ ಆಗಿಲ್ಲ. ನಾವು ಕಾರ್ಯಕ್ರಮ ಮುಗಿಸಿ ಹೋಗುವಾಗ ಅಲ್ಲಿ ತುಂಬಾ ಜನ ಹೇಳಿದ್ರು ಡ್ರಗ್ಸ್ ದಂಧೆ ನಡೀತಾ ಇದೆ ಸರ್, ಇಲ್ಲಿ ಗಾಂಜಾ ಇದು ನಡೀತಾ ಇದೆ, ಇದು ನಡೀತಾ. ಕೊನೆಗೆ ಎಲ್ಲ ಕಾರ್ಯಕ್ರಮ ಮುಗಿಸಿದ ಮೇಲೆ ಒಂದು ತಾಯಿ ಮಾತಾಡದೆ ಸುಮ್ಮನೆ ಕೂತಿದ್ರು. ಮಾತಾಡ್ಸಕ್ ಹೋದಾಗ್ಲೂ ಕೂಡ ಮಾತಾಡಿರ್ಲಿಲ್ಲ. ಆಮೇಲೆ ಏನಾಯ್ತು, ಬಂದು ಸರ್ ನಿಮ್ಮ ನಂಬರ್ ಕೊಡ್ತೀರಾ ಅಂತ ಕೇಳಿದ್ರು. ಯಾಕೆ ಅಂತಂದೆ. ಸರ್ ನನ್ನ ಮಗ ಕಂಪ್ಲೀಟ್ ಡ್ರಗ್ಸ್ ವ್ಯಸನಿ ಆಗ್ಬಿಟ್ಟಿದ್ದಾನೆ, ಗಾಂಜಾ ಇಂಜೆಕ್ಷನ್ ತಗೋತಾನೆ, ನಮ್ಮ ಹಿಡಿತಕ್ಕೆ ಸಿಗ್ತಾ ಇಲ್ಲ, ಒಬ್ಬನೇ ಮಗ ಸರ್, ಪ್ಲೀಸ್ ಹೆಂಗಾದ್ರೂ ಮಾಡಿ ನಮ್ಮ ಮಗನ್ನ ಉಳಿಸ್ಕೊಡಿ ಸರ್ ಅಂತ ಕೇಳ್ತಾ ಇದ್ದಾರೆ ಅವರು. ನಾನು ಏನು ಮಾಡಲಿ, ಆ ಟೈಮಿಗೆ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ರಂಜಿತ್, ನಿಜವಾಗ್ಲೂ. ಯಾಕಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಎಷ್ಟು ವರ್ಷ ನಮ್ಮ 19 ವರ್ಷ ಸರ್, 19 ವರ್ಷದ ಹುಡುಗ, ಈಸಿಯಾಗಿ ಸಿಗ್ತಾ ಇದೆ ಅವನಿಗೆ, ಇಂಜೆಕ್ಷನ್ ತಗೋತಾ ಇದ್ದಾನೆ, ರಿಹಬ್ಗೆ ಸೇರಿಸಿದ್ದಾರೆ, ವರ್ಕ್ ಆಗಿಲ್ಲ. ಬೇರೆ ಹುಡುಗರುಗಳು ಬರ್ತಾರೆ, ಜೊತೆ ಸೇರ್ಕೋತಾರೆ, ಚಿಕ್ಕ ಮಕ್ಕಳು. ಆಮೇಲೆ ನನಗೆ ಒಂದು ಯೋಚನೆ ಆಯ್ತು ರಂಜಿತ್, ನೀವು ನಂಬಲ್ಲ, ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ, ನೆಕ್ಸ್ಟ್ ಅವರಾದ್ಮೇಲೆ ಇವರ ಅನ್ಸಕ್ ಶುರುವಾಯ್ತು. ದುರಂತ ದಿವಿತ್, ಇದು ಬಹಳ ದೂರ ಹೋಗ್ಬೇಕಾಗಿಲ್ಲ ದಿವಿತ್, ಇಲ್ಲೇ ಪಕ್ಕದ ರೋಡಲ್ಲೇ ದಿವಿತ್. ಕಳ್ಳತನ, ಸುಲಿಗೆ, ಪ್ರತಿದಿನ ಅಲ್ಲಿ ಪೊಲೀಸ್ ಓಡಾಡ್ತಾರೆ. ಅಲ್ಲಿ ಬರೋ ಹುಡುಗರು ಬಹುತೇಕ ಡ್ರಗ್ ತೆಗೆದುಕೊಂಡೇ ಇರ್ತಾರೆ. ನೋಡಿ, ಅವ್ರ ಮನೆಯವರು ಕೂಲಿನಲ್ಲಿ ನೋಡಿ ಅವ್ರನ್ನ ಶಾಲೆಗೋ ಕಾಲೇಜ್ಗೋ ಸೇರಿಸಿ ಅರ್ಧ ಕಾಲೇಜು ಶಾಲೆನೋ ಮುಗಿಸ್ಕೊಂಡು ಈ ರೀತಿ ಡ್ರಗ್ ವ್ಯಸನಿಗಳಾಗಿ ತಮ್ಮ ಭವಿಷ್ಯ ಹಾಳು ಮಾಡ್ಕೊಳ್ಳೋದ್ರ ಜೊತೆಗೆ ತಮ್ಮ ಅಪ್ಪ ಅಮ್ಮನ ಕಣ್ಣಲ್ಲಿ ನೀರು ತರಿಸ್ತಾರಲ್ಲ. ಇವತ್ತು ನಾವು ಕೂಡ ಇದ್ರ ಬಗ್ಗೆ ಮಾತಾಡಿಲ್ಲ ಅಂತ ಹೇಳಿದ್ರೆ ನಮಗೆ ಮಾತಾಡುವಂತ ಸಂದರ್ಭ ಇದ್ದೂ ಕೂಡ ನಾವು ಇದ್ರ ಬಗ್ಗೆ ಮಾತಾಡಿಲ್ಲ ಅಥವಾ ಸರ್ಕಾರಕ್ಕೆ ಇದ್ರ ಬಗ್ಗೆ ಗಂಭೀರತೆಯನ್ನು ಹೇಳಿಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರೊಫೆಷನ್ಗೆ ನಾವು ಮಾಡಿರುವಂತ ಮೋಸ. ರಂಜಿತ್, ಆಮೇಲೆ ಹೆಂಗಾಗ್ಬಿಡುತ್ತೆ ಅಂದ್ರೆ ಲಾಸ್ಟ್ ಅಲ್ಲಿ ಹುಡುಗರಿಗೆ ಸಂಬಂಧಗಳು ಕೂಡ ಗೊತ್ತಾಗಲ್ಲ, ಹಂಗಾಗೋಗಿದೆ ಪರಿಸ್ಥಿತಿ. ಎಸ್, ಇವತ್ತು ಇಡೀ ಬುಲೆಟಿನ್ ನಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಇಡೀ ದಿನ ಇದೇ ಕ್ಯಾಂಪೇನಿಂಗ್ ಸ್ಟೋರಿ, ಇದೇ ಅಭಿಯಾನ.